ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ವಿ ವೆಂಕಟೇಶ್ವರ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, SLV ಮೂವಿ ಪ್ರಮೋಟ್ನಲ್ಲಿ ಇಂದು ಒಂದು ಕಿರುಚಿತ್ರ ಬಿಡುಗಡೆ ಮಾಡಿದ್ದೀವಿ. ಆ ಚಿತ್ರದ ಬಗ್ಗೆ ಕೆಲವಾರು ಮಾಹಿತಿಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಜನನಾಯಕ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ವಿ. ಅದರಲ್ಲಿ ಪಾತ್ರಧಾರಿಗಳು 5 ಜನ ಅಭಿನಯಿಸಿದ್ದಾರೆ. ಅಭಿನಯ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಭಿನಯ ಬಗ್ಗೆ ಏನು ನಾವು ತಪ್ಪೇಳಂಗಿಲ್ಲ. ಅದರಲ್ಲಿ ನಮ್ಮ ರೈತ ಮುಖಂಡ ರವಿ ಪ್ರಕಾಶ್ ಅವರು MLA ಕ್ಯಾರೆಕ್ಟ್ರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕಥಾಂಶ ಏನಪ್ಪ ಅಂದರೆ, ಅವ್ರ ತಂದೆಯವರ ಹೆಸರಲ್ಲಿ 25 ಎಕರೆ ಜಮೀನಿರುತ್ತೆ. ಜನರ ಸೇವೆಗೋಸ್ಕರ MLA ಗೆಲ್ಲಕ್ಕೋಸ್ಕರ ಅವರು 2 ಬಾರಿ ಗೆಲ್ತಾರೆ. 23 ಎಕರೆ ಜಮೀನನ್ನು ಮಾರಿ ತಾಲೂಕಿನ MLA ಆಗಿ ಗೆಲ್ಲೋ ಪ್ರಯತ್ನ ಮಾಡಿದ್ದಾರೆ. ಅದು ತುಂಬ ಅದ್ಭುತವಾಗಿ ಕಥಾ ಸಾರಾಂಶ ಬಂದಿದೆ. ರವಿ ಪ್ರಕಾಶ್ ಅವರು ಅವರ ಅಭಿನಯ, ಅವರ ಒಂದು ಮಾತುಗಳು, ಸಂಭಾಷಣೆ ಸುಂದರವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ಮತ್ತೊಬ್ಬ ನಟ ಶ್ರೀನಿವಾಸ್ ವಿಶ್ವಕರ್ಮ ಅವರು ಕೂಡ ತಂದೆಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಕೂಡ ಅದ್ಭುತವಾದ ಸಂಭಾಷಣೆಯೊಂದಿಗೆ ತಂದೆಗೆ ಮಕ್ಕಳಿಗೆ ನೀತಿ ಪಾಠ ಹೇಳುವಂತಹ ಮಾತುಗಳು, ಧೈರ್ಯದಿಂದ ಹೇಳುವಂಥ ಶಕ್ತಿ ಅವರಲ್ಲಿದೆ. ಅವರ ನಂತರ ಮತ್ತೊಬ್ಬ ನಟಿ ಮಧುಲತಾ ಅವರಂತ. ಮಧುಲತಾ ಅವರು ಕೂಡ ಅಣ್ಣನಿಗೆ ಹೇಳುವಂಥ ನೀತಿ ಪಾಠಗಳು, ಅಣ್ಣ ನಾವೆಷ್ಟೇ ಕಷ್ಟ ಆಗಲಿ ಈ ಸರಿ ನಾವೇ ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ನಾವು ಯಾರಂತ ತೋರಿಸೋಣ ಅಂಥೇಳಿ ಆಪೋಸಿಟ್ಟು ಪಾರ್ಟಿಗೆ ಒಂದು ರೋಪ್ ಹಾಕೋ ಮುಖಾಂತರ ಅವರು ಅದ್ಭುತವಾದ ಸಂಭಾಷಣೆಯನ್ನು ಈ ಕಿರುಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತೊಬ್ಬ ನಟ ನಾರಾಯಣ ಸ್ವಾಮಿ ಅವರು ದೇವನಹಳ್ಳಿ, ಅವರು ಕೂಡ ಅವರಿಗೆ ಸಲಹೆಯನ್ನು ನೀಡಲಿಕ್ಕೆ ಬರ್ತಾರೆ. ಸಲಹೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಎದುರು ಪಕ್ಷದವರು ಮತ್ತೊಬ್ಬ ಪಕ್ಷದವರು ನಿಮ್ಮನ್ನು ಸೋಲಿಸ್ತಾರೆ ಅನ್ನೋ ಒಂದು ಸಂದೇಶವನ್ನು ತರ್ತಾರೆ. ಆಗ ವಿಶ್ವಕರ್ಮ ಅವರು ಅದು ಯಾರೇ ಇರಲಿ, ಏನೇ ಆಗಿರಲಿ, ನಮ್ಮ ಮುಂದೆ ಸೋಲೋಕ್ಕೆ ಚಾನ್ಸೇ ಇಲ್ಲ ಅಂಥೇಳಿ ಒಂದು ಘಂಟಾಘೋಷವಾಗಿ ಆ ನಾರಾಯಣ ಸ್ವಾಮಿ ಅವರಿಗೆ ಡೈಲಾಗನ್ನು ಹೇಳ್ತಾರೆ. ನೋಡಿದ್ರೆ ಅತಿ ಅದ್ಭುತವಾಗಿ ಸಂಭಾಷಣೆಯನ್ನು, ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇಷ್ಟಕ್ಕೂ ಇಂಥ ಒಂದು ಸುಂದರ ಕತೆ, ಈ ರೀತಿ ಕಥೆಯನ್ನು ನಮ್ಮ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಈ ರೀತಿ ಒಂದು ಕತೆ ನಾವು ನಿರ್ದೇಶನ ಮಾಡಿದ್ದೇವೆ. ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಹಾಗೂ ಸ್ನೇಹಿತರು, ಎಲ್ಲ ನಮ್ಮ ಪ್ರಜೆಗಳು ನೋಡಿ SLV ಫಿಲಿಮ್ ಪ್ರಮೋಟರ್ ಅಂತ ಈ ಚಾನಲನ್ನು ಓಪನ್ ಮಾಡಿದ್ದೇವೆ. ಇದರಲ್ಲಿ ಹಲವಾರು ಕಿರುಚಿತ್ರಗಳನ್ನು ನಾವು ಕಷ್ಟಪಟ್ಟು ಕೈಯಿಂದ ಕಾಸು ಖರ್ಚು ಮಾಡಿಕೊಂಡು ಜನಗಳು ನೋಡಲಿ, ಮನೋರಂಜನೆ ಕೊಡೋಣ ಅಂಥೇಳಿ ನಾವೆಲ್ಲ ರೀತಿ ಕಷ್ಟಪಟ್ಟು, ಒಂದು ಆಸೆ ಆಗ್ಬೋದು, ಒಂದು ಸಾಂಸಾರಿಕ ಆಗ್ಬೋದು, ಒಂದು ರಾಜಕೀಯ ಆಗ್ಬೋದು, ಈ ರೀತಿ ಕಥೆಗಳು ಹಲವಾರು ನಮ್ಮಲ್ಲಿದೆ. ಇದರಲ್ಲಿ ಭಾಗವಹಿಸುವಂತಹ, ಈ ಒಂದು ಚಾನಲಲ್ಲಿ ಭಾಗವಹಿಸುವಂತಹ ನಮ್ಮ ಕಲಾವಿದರು ಯಾರೇ ಇರಲಿ, ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ನೀವು ಅಭಿನಯಿಸಿ. ಎಲ್ಲರೂ ಒಂದು ಸಾಧನೆ ದಾರಿಗೆ ಹೊರಡೋಣ, ಎಲ್ಲರೂ ಸಾಧಕರಾಗೋಣ. ನಾವು ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ, ಬಟ್ ನಾವು ಮಾಡುವಂಥ ಸಾಧನೆಗಳು ಬೆಳಕಿಗೆ ಬರ್ತಾ ಇರ್ತದೆ ಅಂಥೇಳಿ ಮತ್ತೊಮ್ಮೆ ಮುಂದಿನ ಕಿರುಚಿತ್ರದಲ್ಲಿ ನಾವು ಕಾಣಿಸ್ಕೊಳ್ಳೋಣ.
ನೀವು ಬನ್ನಿ ನಮ್ಮೊಂದಿಗೆ, ನಮ್ಮ ತಂಡಕ್ಕೆ. ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರ್ತೀವಿ. ಕರೋಕೆ ಕಾರ್ಯಕ್ರಮ ನೆರವೇರಿಸ್ತಾ ಇರ್ತೀವಿ. ಕರೋಕೆ ಹಾಡುಗಳಂದರೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಒಳ್ಳೆ ಸಿರಿಕಂಠ ಇರುವವರಿಗೆ ಹಿನ್ನೆಲೆ ಗಾಯಕರಾಗಿ ಆಗುವ ಅವಕಾಶಗಳು ಕೂಡ ನಮ್ಮ ಚಿತ್ರತಂಡದಲ್ಲಿ ಇರುತ್ತದೆ. ಇಂತಹ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೊಳ್ಳೋದು ಬೇಡ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರೋದಿದೆ ಮಾತು. ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇರಬೇಕು, ಅವ್ರದ್ದೇ ಆದಂಥ ಶಕ್ತಿ ಇರಬೇಕು. ಇಲ್ಲಿ ನಮಗೆ ನಾವೇ ಹೀರೋಗಳು ಅಲ್ವಾ? ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸರಿ ಭೇಟಿ ಕೊಡಿ. ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ಒಂದು ಸರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಿ. ಯಾಕಂದರೆ ಎಷ್ಟೋ ವೀಡಿಯೋಗಳು, ಕೆಲಸಕ್ಕೆ ಬರೋ ವೀಡಿಯೋಗಳು ನಾವು ನೋಡ್ತಾ ಇರ್ತೀವಿ. ಈ ಒಂದು ಸುಂದರ ಒಂದು ಚಿತ್ರಕಥೆಯನ್ನು ನಿರ್ಮಿಸಿ ಅದ್ಭುತವಾದ ಸಂಭಾಷಣೆಯನ್ನು ನಾವು ಈ ಚಿತ್ರದಲ್ಲಿ ನೀಡಿದ್ದೇವೆ. ಯಾರೆಲ್ಲ ನೋಡಿಲ್ವೋ ಮತ್ತೊಮ್ಮೆ ಜನನಾಯಕ ಅನ್ನೋ ಒಂದು ಕಿರುಚಿತ್ರವನ್ನು ನೋಡಿ ಆನಂದಿಸಿ, ಅಭಿನಂದಿಸಿ, ಪ್ರೋತ್ಸಾಹಿಸಿ, ಕಲಾವಿದರನ್ನು ಪ್ರೋತ್ಸಾಹಿಸಿ. ನೀವು ಪ್ರೋತ್ಸಾಹಿಸಿದರೆ, ಕಾಮೆಂಟ್ ಮಾಡ್ತಾ ಇದ್ದರೆ ನಾವು ಅದನ್ನು ಸರಿ ತಪ್ಪುಗಳನ್ನು ಅರಿತುಕೊಂಡು ಮುಂದಿನ ಕಿರುಚಿತ್ರದಲ್ಲಿ ನಾವು ಸರಿಪಡಿಸ್ಕೊಂಡು, ನಾವು ಎಲ್ಲ ಗೊತ್ತಿದ್ದೇನು ಬಂದಿಲ್ಲ ಈ ಒಂದು ಚಿತ್ರರಂಗಕ್ಕೆ, ಎಲ್ಲ ದಿನೇ ದಿನೇ ತಿಳುವಳಿಕೆ ಅಷ್ಟೇ. ಪ್ರತಿಯೊಬ್ಬರಿಗೂ ತಿಳುವಳಿಕೆನೇ ಈ ಒಂದು ಜೀವನ, ಕಲಾ ಜೀವನ. ಈ ಜೀವನದಲ್ಲಿ ಯಾರೆಲ್ಲ ಈಜಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಒಂದಿನ ಸುಳಿವು ಸಿಗುತ್ತೆ. ಆ ಸುಳಿವನ್ನು ನಾವು ಅಲ್ಲಿ ಸುಳಿವಿದೆ ಅಂತ ಗೊತ್ತಾಗಿ ಕೂಡ ನಾವು ಹೋದರೆ ನಮ್ಮದೇ ತಪ್ಪು ಬರುತ್ತೆ. ಸುಳಿವಿಗೆ ಸಿಲುಕದೆ ನಾವು ದಡದಲ್ಲೇ ಇದ್ದು ಇಡೀ ಜಗತ್ತನ್ನೇ ಗೆಲ್ಲುವಂಥ ನಾವು ಕೆಲಸವನ್ನು ಮಾಡಿದ್ರೆ ಇಂದಲ್ಲ ನಾಳೆ ನಮ್ಮನ್ನು ಗುರ್ಸುವಂಥ ಜನಗಳಿರ್ತಾರೆ, ಅಭಿನಂದಿಸೋ ಜನಗಳಿರ್ತಾರೆ, ಆರಾಧಿಸೋ ಜನಗಳಿರ್ತಾರೆ. ನಮ್ಮಲ್ಲಿ ಒಳ್ಳೆತನ ಬೇಕು, ಒಳ್ಳೆ ವ್ಯಕ್ತಿತ್ವ ಬೇಕು, ಒಳ್ಳೆ ಮಾತು ಬೇಕು, ಒಳ್ಳೆ ಮನಸ್ಸು ಬೇಕು. ಇದೆಲ್ಲ ಇದ್ದಾಗಲೇ ಪ್ರತಿಯೊಂದು ಜೀವನದಲ್ಲಿ ಬದಲಾವಣೆ ಬರೋದು. ಬಟ್ ನಮ್ಮಲ್ಲಂತೂ ಏನು ಅಂಥ ಬದಲಾವಣೆ ಬಂದಿಲ್ಲ. ನಾವು ಕಲಿಬೇಕಾಗಿರೋದೆ. ನಾವು ಸುಮಾರು ಸತತವಾಗಿ 10 ವರ್ಷಗಳ ಕಾಲ ಈ ಒಂದು ಕಲಾ ಜೀವನ ನಂಬಿಕೊಂಡು ಇಂದಲ್ಲ ನಾಳೆ ನಾವು ಯಾವುದೋ ಸಾಧಕರಾಗ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಈ ರೀತಿ ಕಿರುಚಿತ್ರಗಳನ್ನು, ಚಲನಚಿತ್ರಗಳನ್ನು, ಧಾರಾವಾಹಿಗಳನ್ನು ಸತತವಾಗಿ ಈ ಒಂದು ಕಲೆಗೆ ಬೆಲೆಯನ್ನು ತೊಡಗಿಸ್ಕೊಂಡು ನಮ್ಮ ಸಂಸಾರ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಒಂದು ಜೀವನವನ್ನು ಪಕ್ಕಕ್ಕಿಟ್ಟು ಈ ಕಲಾ ಜೀವನವನ್ನು ನಾವು ನೆರವೇರಿಸ್ಕೊಳ್ತಾ ಇದ್ದೀವಿ. ಈ ಒಂದು ವಿಡಿಯೋಗೆ ನಿಮ್ಮ ಲೈಕು, ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಶೇರು ತುಂಬ ಅವಶ್ಯಕತೆ ಇದೆ. ಇದೊಂದು ಒಳ್ಳೆ ಕೆಲಸ ಮಾಡಿ. ಎಲ್ಲರೂ ಒಂದಾಗಿರೋಣ, ಒಂದಾಗಿ ಬಾಳೋಣ. ಯಾರಿಗ್ಯಾರು ದ್ವೇಷ, ಕೋಪ, ಅಸೂಯೆ ಇದೆಲ್ಲ ನಾವು ದೂರ ಇಡೋಣ. ಅದೆಲ್ಲ ನಮ್ಮ ಹತ್ರ ಇದ್ದರೆ ನಾವು ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಈ ಒಂದು 5 ಕೆಟ್ಟ ಚಟಗಳು ನಮ್ಮನ್ನು ನಾಶ ಮಾಡುವಂಥ ಕೆಲಸ ಮಾಡುತ್ತದೆ. ನಾವು ಒಳ್ಳೆಯವರಾದರೂ ನಮ್ಮ ಪರಿಸ್ಥಿತಿಗಳು ಒಳ್ಳೆಯದಿರಲ್ಲ, ನಮ್ಮ ಮನಸ್ಥಿತಿ ಒಳ್ಳೆಯದಿರಲ್ಲ. ಕೋಪ ಬರ್ಬೋದು, ದ್ವೇಷ ಬರ್ಬೋದು. ಇದೆಲ್ಲ ನಾವು ಕಂಟ್ರೋಲಾಗಿ ಇದ್ದು ಈ ರೀತಿ ಒಂದು ಕಿರುಚಿತ್ರಗಳಲ್ಲಿ ನಾವು ಅಭಿನಯ ಮಾಡಿದಾಗ ಯಾರೋ ಒಬ್ಬರು ಒಂದು ಲೈಕ್ ಕೊಡ್ಬೋದು. ಆ ಲೈಕ್ಗೋಸ್ಕರ, ಆ ಶೇರ್ಗೋಸ್ಕರ, ಆ ಕಮೆಂಟ್ಗೋಸ್ಕರ ಇಂದು ಕಲಾವಿದರು ಕಾತುರಿತಿದ್ದಾರೆ. ದಯವಿಟ್ಟು ಪ್ರೇಕ್ಷಕರೇ, ನೀವು ನೋಡಿ, ಆ ಚಿತ್ರವನ್ನು ನೋಡಿ. ಜನನಾಯಕ ಚಿತ್ರ ಮತ್ತೊಮ್ಮೆ ಯಾವ ರೀತಿ ಕಿರುಚಿತ್ರಗಳನ್ನು ಮಾಡಬೇಕೆನ್ನುವುದು ನೀವೊಂದು ಕಮೆಂಟ್ ಮೂಲಕ ತಿಳಿಸಿದರೆ ನಮಗೂ ಖುಷಿಯಾಗುತ್ತೆ, ಆಸೆ ಆಗುತ್ತೆ. ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಗಾಯಕರಾದಂತಹ ಹಾಗೂ ನಿರ್ದೇಶಕರಾದಂತಹ ರಂಗಭೂಮಿ ಕಲಾವಿದರಂತಹ ಸಮಾಜ ಸೇವಕರಾದಂತಹ ಡಾಕ್ಟರ್ ವಿ ವೆಂಕಟೇಶ್ ಅವರ ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಮುಂದಿನ ಕಿರುಚಿತ್ರದಲ್ಲಿ ಹಾಗೂ ಮುಂದಿನ ಒಂದು ಕಥಾ ಸಾರಾಂಶದಲ್ಲಿ ನಾನು ಈ ರೀತಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್.